ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ. ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೆಲ್ಲರನ್ನ ಹೀಗೆ ಬಲಪಡಿಸ್ತಾ ಇದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯದ 5ನೇ ವಚನದಲ್ಲಿ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ಪ್ರತಿಯೊಂದು ಮಾತು ಅಂದರೆ ಪ್ರತಿ ಮುಂಜಾನೆಯಲ್ಲಿ ನಾವು ಆಲಿಸುತ್ತಿರುವ ಈ ದೇವರ ವಾಕ್ಯಗಳು ಇದು ಶುದ್ಧವಾದದ್ದು, ಅತಿ ಪರಿಶುದ್ಧವಾದದ್ದು. ನಮ್ಮ ಜೀವಿತವನ್ನು ಕೂಡ ಪರಿಶುದ್ಧತೆ ಕಡೆಗೆ ಇದು ನಮ್ಮನ್ನು ನಡೆಸುವಂಥದ್ದು. ವಿಶೇಷವಾಗಿ ವಾಕ್ಯ ಅಂದ ತಕ್ಷಣವೇ ಇದು ಕರ್ತನ ಮಾತುಗಳಾಗಿದೆ, ಹೌದಲ್ಲವಾ? ಈ ದೇವರ ವಾಕ್ಯಗಳು ಶುದ್ಧವಾದದ್ದು, ಪ್ರತಿಯೊಂದು ಮಾತುಗಳು ಕೂಡ ಶುದ್ಧವಾದದ್ದು ಅಂತ ಸತ್ಯವೇದ ಹೇಳ್ತಾ ಇದೆ. ಹೆಚ್ಚಾಗಿ ಆತನನ್ನ ಆತುಕೊಳ್ಳುವವರಿಗೆ, ಆ ವಾಕ್ಯವನ್ನ ಆತುಕೊಳ್ಳುವವರಿಗೆ, ನನಗೆ ನನ್ನ ಜೀವಿತದಲ್ಲಿ ಏನಾದರೂ ನಡೆಯಬೇಕು ಅಂದರೆ ನಾನು ವಾಕ್ಯವನ್ನ ಆತುಕೊಳ್ತೇನೆ, ವಾಕ್ಯ ಆಧಾರಿತವಾಗಿ ನಡೆಯುವುದಕ್ಕೆ ಆಸೆ ಪಡುತ್ತೇನೆ, ವಾಕ್ಯದ ಕೆಳಗಡೆ ನನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತೇನೆ, ದೇವರ ಮಾತು ಏನಾಗಿದೆಯೋ ಅದರಂತೆಯೇ ನನ್ನ ಜೀವಿತ ಸಾಗಲಿ ಅಂತ ಯಾರು ಆತನ ವಾಕ್ಯಗಳಿಗೂ ಆತನಿಗೂ ಶರಣಾಗತರು ಅಂದ್ರೆ ಆತುಕೊಳ್ಳುವವರಾಗ್ತಿರೋ ಅಂಥವರಿಗೆ ಆತನು ಗುರಾಣಿಯಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಈ ಲೋಕದ ಎಲ್ಲ ಸಕಲ ವಿಧವಾದ ಕಷ್ಟ ಸಂಕಟಗಳಿಂದಲೂ ಶೋಧನೆಗಳಿಂದಲೂ ಎಲ್ಲ ಶಾಪಗಳಿಂದಲೂ ನಮ್ಮನ್ನ ರಕ್ಷಿಸಬಲ್ಲ ಯಾವುದಾದ್ರೂ ಒಂದು ಕಾರ್ಯ ಇದೆ ಅಂದ್ರೆ ಅದು ದೇವರ ವಾಕ್ಯ ಮಾತ್ರ. ನಮ್ಮ ಕಾಲು ಎಡವದಂತೆ ನಮ್ಮನ್ನ ಮೇಲೆತ್ತುವುದಕ್ಕೆ ಏನಾದ್ರೂ ಕಾರ್ಯವಿದೆ ಅಂದರೆ, ನಮ್ಮನ್ನ ಸರಿಪಡಿಸುವುದಕ್ಕೆ ಏನಾದ್ರೂ ಒಂದು ಕಾರ್ಯವಿದೆ ಅಂದ್ರೆ ಅದು ದೇವರ ವಾಕ್ಯ ಮಾತ್ರ. ಯಾಕೆಂದ್ರೆ ವಾಕ್ಯ ಹೇಳ್ತಾ ಇದೆ, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಅಂದ್ರೆ ದೇವರ ವಾಕ್ಯ ನಮಗೊಂದು ಗುರಾಣಿ ಇದ್ದ ಹಾಗೆ ಪ್ರತಿ ದಿನದಲ್ಲೂ ಕೂಡ ಆರಂಭದಲ್ಲಿಯೇ ನೀವು ದೇವರ ವಾಕ್ಯವನ್ನ ಆಲಿಸಿ, ಆ ವಾಕ್ಯವನ್ನ ನಂಬಿಕೆಯಿಂದ ಪ್ರಾರ್ಥಿಸಿ, ಕರ್ತನೆ ಇವತ್ತು ಈ ವಾಕ್ಯ ಆಧಾರಿತವಾಗಿ ನನ್ನ ಜೀವಿತ ನಡೆಯಲಿ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಆ ದಿನವೆಲ್ಲ ನಿಮ್ಮನ್ನು ರಕ್ಷಿಸುವಂಥದ್ದು ಯಾವುದು? ಅದು ದೇವರ ವಾಕ್ಯವಾಗಿದೆ. ಸೈತಾನನ ಸಕಲ ಕುತಂತ್ರಗಳಿಂದ, ಆತನ ಎಲ್ಲ ತಪ್ಪಾದ ಮಾರ್ಗಗಳಿಂದ, ಆಲೋಚನೆಗಳಿಂದ ನಮ್ಮನ್ನ ಮೊದಲು ರಕ್ಷಿಸುವಂಥದ್ದಾಗ್ತದೆ. ದೇವರ ವಾಕ್ಯಕ್ಕೆ ಎಷ್ಟು ನಾವು ಹತ್ತಿರವಾಗ್ತೀವೋ ಅಷ್ಟು ದೈವಿಕವಾದ ರಕ್ಷಣೆಯಲ್ಲಿ ನಾವು ಬರುತ್ತೇವೆ. ನಮಗೆ ಯಾವ ಬಾಧೆಗಳಿಗೆ ಒಳಗಾಗುವುದು ಬೇಡ. ಕರ್ತನ ವಾಕ್ಯ ಏನು ಹೇಳ್ತದೋ ಆ ವಾಕ್ಯದಂತೆ ನಡೆಯುತ್ತಾ, ಆತನ ವಾಕ್ಯದಲ್ಲಿ ನಾನು ಇನ್ನಷ್ಟು ಜ್ಞಾನವಂತನಾಗಿಯೋ, ಆ ವಾಕ್ಯದಲ್ಲಿ ನಾನು ಇನ್ನಷ್ಟು ಆತ್ಮೀಕವಾಗಿ ಇಳಿಯುತ್ತಾ ನನ್ನ ಜೀವಿತವನ್ನ ವಾಕ್ಯವೆಂಬ ರಕ್ಷಣೆ ಕೋಟೆಯಲ್ಲಿ ಕಟ್ಟಿಕೊಳ್ಳುತ್ತೇನೆ ಅಂತ ಆಸೆ ಪಡುವವರೊಬ್ಬೊಬ್ಬರಿಗೂ ಕೂಡ ವಾಕ್ಯ ಕಲಿಸಿಕೊಡ್ತಿರೋದೇನೆಂದ್ರೆ, ಆ ವಾಕ್ಯವೇ ನಿಮಗೊಂದು ಗುರಾಣಿಯಾಗಿದೆ. ನಿಮ್ಮ ಜೀವಿತವನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಭವಿಷ್ಯತ್ತನ್ನ, ನಾಳಿನ ನಿಮ್ಮ ಎಲ್ಲ ವಿಷಯಗಳನ್ನ ರಕ್ಷಿಸುವಂಥದ್ದು ದೇವರ ವಾಕ್ಯ. ಹಾಗಾಗಿ ಮುಂಜಾನೆಯಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಕೈಲಿ ಒಪ್ಪಿಸ್ಕೊಟ್ಟು ಹೀಗೆ ಪ್ರಾರ್ಥಿಸೋಣ. ದೇವರೇ, ಅಪ್ಪ, ನನ್ನ ಜೀವಿತವನ್ನ ನಿನ್ನ ವಾಕ್ಯವೆಂಬ ಬುನಾದಿಯ ಮೇಲೆ ನಾನು ಕಟ್ಟುತ್ತೇನೆ ಕರ್ತನೆ. ಅಪ್ಪ, ನಿನ್ನ ವಾಕ್ಯವೆಂಬ ಬಂಡೆಯ ಮೇಲೆ ನಾನು ಕಟ್ಟುತ್ತೇನೆ. ಆ ನನ್ನ ಜೀವಿತ ಸುರಕ್ಷಿತವಾಗಿರಲಿ. ನಿನ್ನ ಶರಣಾಗತರಿಗೆ ನೀನು ಗುರಾಣಿಯಾಗಿದ್ದೀರಾ ಅನ್ನುವ ಪ್ರಕಾರ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಭವಿಷ್ಯವನ್ನು ನೀನು ರಕ್ಷಿಸು, ನೀನು ಸಂರಕ್ಷಿಸು ಅಂತ ಹೇಳಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸೋಣವೇ. ಕರ್ತನಾತ್ಮನೇ ನಿಮಗೆ ಸ್ತೋತ್ರಯ್ಯ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಾಗೆ, ಹೌದು ಅಪ್ಪ, ನಿನ್ನ ವಾಕ್ಯ ಒಂದೊಂದು, ನಿನ್ನ ಮಾತು ಒಂದೊಂದು ಕೂಡ ಅದು ಶುದ್ಧವಾದದ್ದು. ನಿನ್ನ ಶರಣಾಗತರಿಗೆ ನೀನು ಗುರಾಣಿಯಾಗಿದ್ದೀರಾ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನ ರಕ್ಷಿಸು. ಅವರು ನಿನ್ನ ವಾಕ್ಯಕ್ಕೆ ಅತಿ ಹೆಚ್ಚು ಹತ್ತಿರವಾಗುವಾಗ, ಆ ವಾಕ್ಯದ ಒಂದು ನೆರಳಿನಲ್ಲಿ ನಡೆಯುವುದಕ್ಕೆ ಆಸೆ ಪಡುವಾಗ ಅವ್ರ ಜೀವಿತ ಇನ್ನಷ್ಟು ಸುರಕ್ಷಿತವಾಗಿರಲಿ, ಇನ್ನಷ್ಟು ಸಂರಕ್ಷಣೆಯಲ್ಲಿರಲಿ. ನೀನ್ ತಾನೇ ಅವ್ರ ಜೀವಿತವನ್ನ ಸಕಲ ವಿಧವಾದ ಕರ್ತನೆಪ್ಪ ಒಂದು ಕೆಟ್ಟತನದಿಂದಲೂ ಸಕಲ ವಿಧವಾದ ಶೋಧನೆಗಳಿಂದಲೂ ತಪ್ಪಿಸಿ ನಡೆಸು. ಅವ್ರ ಜೀವಿತವನ್ನ ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.